ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ಮುಂಜಾನೆಯ ಶುಭಾಶಯಗಳು. ಈ ಸೆಕೆಂಡ್ PU ಹಿಸ್ಟ್ರಿ ಆನ್ಲೈನ್ ಕ್ಲಾಸಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗ ನಾವು ಅಧ್ಯಾಯ 5 ಮಧ್ಯಕಾಲೀನ ಯುಗ, ಈ ಒಂದು ಅಧ್ಯಾಯದಲ್ಲಿ ನಾವು ಉಪ ಘಟಕವಾಗಿರ್ತಕ್ಕಂತಹ 5.3 5.3 ಮರಾಠರ ಏಳಿಗೆ. ಈ ಮರಾಠರ ಏಳಿಗೆಯಲ್ಲಿ ಮರಾಠರು ಯಾವಾಗ ಏಳಿಗೆಗೆ ಬಂದರು ಮತ್ತು ಮರಾಠ ಸಾಮ್ರಾಜ್ಯದ ಸ್ಥಾಪಕ ಶಿವಾಜಿಯ ಜೀವನದ ಬಗ್ಗೆ ನಾವು ಕಳೆದ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಂಡಿವಿ. ಈ ಕಾಲಾವಧಿಯಲ್ಲಿ ನಾವು ಶಿವಾಜಿಯ ಸೈನಿಕ ಸಾಧನೆಗಳು ಅಥವಾ ದಂಡಯಾತ್ರೆಗಳು ಅಥವಾ ದಿಗ್ವಿಜಯಗಳ ಬಗ್ಗೆ ಈಗ ನಾವು ಒಂದೊಂದಾಗಿ ತಿಳಿತಾ ಹೋಗೋಣ. ಇದು 5 ಮಾರ್ಕ್ಸಿನ ಪ್ರಶ್ನೆಯನ್ನು ನಿಮಗೆ ಪರೀಕ್ಷೆಯಲ್ಲಿ ಕೇಳಲಾಗ್ತದ. ಹೀಗೆ ಶಿವಾಜಿಯು ಅತ್ಯಂತ ವೀರ ಯೋಧನಾಗಿದ್ದ, ರಾಷ್ಟ್ರೀಯತೆಯ ಒಂದು ಮನೋಭಾವನೆಯಿಂದ ಅಂದು ಮೊಘಲ್ ಸಾಮ್ರಾಜ್ಯದ ವಿರುದ್ಧ ಒಟ್ಟಾರೆಯಾಗಿ ಮುಸಲ್ಮಾನರ ವಿರುದ್ಧ ಸರಿಸಾಟಿಯಾಗಿ ಅಂದಿನ ಒಂದು ಕಾಲದಲ್ಲಿ ಹಿಂದೂ ಸಾಮ್ರಾಜ್ಯದ ಒಂದು ಶ್ರೀರಕ್ಷೆಗಾಗಿ ಮೆಟ್ಟಿ ನಿಂತಿರ್ತಕ್ಕಂತಹ ಒಬ್ಬ ಹಿಂದೂ ಸಾಮ್ರಾಟ ಯಾರಪ್ಪ ಅಂತಂದ್ರ ಈ ಮರಾಠರ ವೀರ ಸಾಮ್ರಾಟನಿ ಶಿವಾಜಿ. ಹೀಗೆ ಶಿವಾಜಿಯು ಈ ರೀತಿಯಾಗಿ ಉತ್ತರ ಭಾರತದಲ್ಲಿ ಮೊಘಲರ ಒಂದು ದಿಗ್ವಿಜಯ, ಉತ್ತರ ಭಾರತದಲ್ಲಿ ಹಲವಾರು ಮೊಘಲರ ಒಂದು ದಂಡಯಾತ್ರೆಗಳಾಗಿರ್ಬೋದು ಮತ್ತು ದಖನ್ನಿನಲ್ಲಿ ಆದಿಲ್ ಶಾಹಿ ಒಂದು ಗೊಂದಲಮಯವಾದಂಥ ಅವರವರ ನಡಬರ್ಕ ಗೊಂದಲಗಳು ಆಗಿರ್ಬೋದು, ಕಚ್ಚಾಟಗಳು ಆಗಿರ್ಬೋದು, ಆ ಮೊಘಲರು ಮತ್ತು ಆದಿಲ್ ಶಾಹಿಗಳ ನಡಬರ್ಕ ನಡೆದಿರ್ತಕ್ಕಂಥ ಒಂದು ದಾಳಿಗಳ ನಡಬರ್ಕ ಇಂಥ ಒಂದು ಸಮಯದಲ್ಲಿ ಏಳಿಗೆಗೆ ಬಂದಿರತಕ್ಕಂತಹ ಹಿಂದೂ ಸಾಮ್ರಾಜ್ಯದ ಒಂದು ಸ್ಥಾಪನೆಯ ಒಂದು ಗುರಿಯನ್ನ ಇಟ್ಟುಕೊಂಡಿರತಕ್ಕಂತಹ ವೀರ ಸಾಮ್ರಾಟ, ವೀರ ಯೋಧ, ಮಹಾ ಪರಾಕ್ರಮಿಯಾಗಿರ್ತಕ್ಕಂತಹ ಹಿಂದೂ ರಾಜ ಯಾರಪ್ಪ ಅಂತಂದ್ರ ಈ ಶಿವಾಜಿ, ಮರಾಠರ ಸಾಮ್ರಾಟನಾಗಿರ್ತಕ್ಕಂತಹ ವೀರ ಸಾಮ್ರಾಟನಾಗಿರ್ತಕ್ಕಂತಹ ಶಿವಾಜಿ. ಹೀಗೆ ಶಿವಾಜಿಯು ಇಲ್ಲಿ ತನ್ನ ಒಂದು ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ಎಲ್ಲ ಮಹಾಪುರುಷರ ಒಂದು ನಿರೂಪಣೆಯಲ್ಲಿ ತಾಯಿಯ ಪಾತ್ರ ಅಧಿಕವಾಗಿರ್ತದ. ಅಂತಹ ಒಂದು ಶಿವಾಜಿಯ ಒಂದು ನಿರೂಪಣೆಯಲ್ಲಿ ಅಥವಾ ಶಿವಾಜಿಯನ್ನ ರೂಪಿಸುವಲ್ಲಿ, ಶಿವಾಜಿಯನ್ನ ಬೆಳೆಸುವಲ್ಲಿ, ಇಷ್ಟೊಂದು ಉನ್ನತ ಮಟ್ಟಕ್ಕೆ ತರುವಲ್ಲಿ ಆತನ ತಾಯಿಯಾಗಿರ್ತಕ್ಕಂಥ ಜಿಜಾಬಾಯಿಯ ಪಾತ್ರನೂ ಕೂಡ ಇಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು. ಹೀಗೆ ತಂದೆಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ರು ಶಿವಾಜಿ ಆತನ ತಾಯಿಯ ಒಂದು ಆಶ್ರಯದಲ್ಲಿ ಬೆಳಿತನ ಅತ್ಯಂತ ಪರಾಕ್ರಮಿ, ಆಧ್ಯಾತ್ಮಿಕತೆ ಮತ್ತು ಹಿಂದೂ ಸಾಮ್ರಾಜ್ಯವನ್ನ ಕಟ್ಟಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ದೇವದೇಶವನ್ನ ಇಟ್ಟುಕೊಂಡು ಅಂದಿನ ಒಂದು ಸಮಯದಲ್ಲಿ ಹಿಂದೂ ಧರ್ಮದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನ ಕಟ್ಟಿ ಬೆಳೆಸಲಿಕ್ಕೆ ಶ್ರೀರಕ್ಷೆಯಾಗಿ ಹಿಂದೂ ಧರ್ಮವನ್ನ ಮತ್ತು ಸಂಸ್ಕೃತಿಯನ್ನ ಬೆಳೆಸಿ ಕಾಪಾಡಲಿಕ್ಕೆ ಹುಟ್ಟಿರ್ತಕ್ಕಂತಹ ಮತ್ತು ತನ್ನ ಒಂದು ತನ್ನ ತಾಯಿಯಾಗಿರ್ತಕ್ಕಂಥ ಜೀಜಾಬಾಯಿ ದೇವಗಿರಿಯ ಯಾದವ ವಂಶದವಳು. ಅದೇ ರೀತಿಯಾಗಿ ತಂದೆಯಾಗಿರ್ತಕ್ಕಂತಹ ಶಹಜಿ ಭೋಸ್ಲೆ ಯಾರಪ್ಪ ಅಂತಂದ್ರೆ ಶಹಜಿ ಭೋಸ್ಲೆ ತಂದೆ, ಶಿವಾಜಿಯ ತಂದೆ. ಆತ ಮೇವಾಡದ ಸಿಸೋದಿಯರ ವಂಶಜನಾಗಿರ್ತಕ್ಕಂತಹ ಅತ್ಯಂತ ಪರಾಕ್ರಮಿಯಾಗಿರ್ತಕ್ಕಂತಹ ವಂಶಜ. ಇಂತಹ ಒಂದು ವಂಶಜರಿಂದ ಬಂದಿರತಕ್ಕಂಥ ಶಿವಾಜಿಯಲ್ಲಿ ಹಲವಾರು ಭಾವನೆಗಳು ಹೇಗಿರ್ತಾವಪ್ಪ ಅಂತಂದ್ರ ಅತ್ಯಂತ ಉನ್ನತ ಮಟ್ಟದ ಒಂದು ಅತ್ಯಂತ ಪರಾಕ್ರಮಯುತವಾದಂತಹ ಒಂದು ಭಾವನೆಗಳಿಂದಾಗಿರ್ಬೋದು, ಅಥವಾ ಅಲ್ಲಿನ ಒಂದು ಪರಿಸರದ ಒಂದು ಪ್ರಭಾವ ಆಗಿರ್ಬೋದು, ಅಥವಾ ಈತನ ಒಂದು ಆರಂಭಿಕ ತರಬೇತಿಗಳಿಂದ ಆಗಿರ್ಬೋದು, ಶಿವಾಜಿ ಎಷ್ಟರ ಮಟ್ಟಿಗೆ ಪರಾಕ್ರಮದ ಒಂದು ಭಾವನೆಗಳನ್ನ ತಿಳಿತಾನಪ್ಪ ಅಂತಂದ್ರ ನಮ್ಮ ಒಂದು ಉತ್ತರ ಆಗಿರ್ಬೋದು, ದಕ್ಷಿಣ ಭಾರತದಲ್ಲಿ, ಒಟ್ಟಾರೆಯಾಗಿ ನಮ್ಮ ಭಾರತದಲ್ಲಿ ಮುಸಲ್ಮಾನರಿಗೆ ಸರಿಸಾಟಿಯಾಗಿ ಮೆಟ್ಟಿ ನಿಲ್ತಕ್ಕಂಥ ಒಬ್ಬ ರಾಜ, ಸಾಮ್ರಾಟ, ಪರಾಕ್ರಮ, ವೀರ, ಶೂರ, ಧೀರ ಯೋಧನಾಗಿ ಈತ ಏಳಿಗೆಗೆ ಬರ್ತಾನ. ಹೀಗಾಗಿ ಈತನ ಒಂದು ಸಾಧನೆಗಳನ್ನ ನೋಡ್ಲಿಕ್ಕೆ ಹೊರಟಾಗ ಉತ್ತರ ಭಾರತದಲ್ಲಿ ಹಲವಾರು ಮೊಘಲರ ದಿಗ್ವಿಜಯಗಳು, ದಖನ್ನಿನಲ್ಲಿ ಆದಿಲ್ ಶಾಹಿಗಳ ಒಂದು ದಂಡಯಾತ್ರೆಗಳಿಂದಾಗಿ ಅಲ್ಲಿ ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಶಿವಾಜಿ ಏನ್ ಮಾಡ್ತಾನಂದ್ರೆ ಮರಾಠರ ಒಂದು ಸಾಮ್ರಾಟನಾಗಿ ಏಳಿಗೆಗೆ ಬರ್ತಾನ. ತನ್ನ ಒಂದು ಚಿಕ್ಕ ವಯಸ್ಸಿನಲ್ಲಿ ತನ್ನ ತಾಯಿಯಿಂದ ಅತ್ಯಂತ ಪರಾಕ್ರಮದ ಒಂದು ನೀತಿಯನ್ನ ಮತ್ತು ದಾದಾಜಿ ಕೊಂಡದೇವ್ ಆಗಿರ್ಬೋದು, ಸಂತರಾಗಿರ್ತಕ್ಕಂಥ ರಾಮದಾಸರು ಮತ್ತು ತುಕಾರಾಮರ ಒಂದು ಪ್ರೇರಣೆಯಿಂದ ಆಗಿರ್ಬೋದು, ಅಥವಾ ತನ್ನ ಒಂದು ಧರ್ಮದ ಒಂದು ರಕ್ಷಣೆಗಾಗಿ, ಸಂಸ್ಕೃತಿಯನ್ನ
ರಕ್ಷಣೆ ಮಾಡುವ ಸಲುವಾಗಿ ಈತ ಇಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರ ಇವರ ವಿರುದ್ಧ, ಮೊಘಲರ ವಿರುದ್ಧ, ಆದಿಲ್ ಶಾಹಿಗಳ ವಿರುದ್ಧ ದಂಡಯಾತ್ರೆಗಳನ್ನ ಕೈಗೊಳ್ತಾನ. ತನ್ನ ಒಂದು ಚಿಕ್ಕ ವಯಸ್ಸಿನಲ್ಲಿಯೇ 16ನೇ ವಯಸ್ಸಿನಲ್ಲಿ ಶಿವಾಜಿ ಇಲ್ಲಿ ದಂಡಯಾತ್ರೆಗಳನ್ನ ಪ್ರಾರಂಭಿಸ್ತಾನ. ಮೊಟ್ಟ ಮೊದಲಿಗೆ ಆದಿಲ್ ಶಾಹಿ ಸುಲ್ತಾನರ ವಿರುದ್ಧ ದಂಡಯಾತ್ರೆಯನ್ನ ಕೈಗೊಳ್ತಾನ. ದಖನ್ನಿನಲ್ಲಿ ಇರ್ತಕ್ಕಂತಹ ಮಹಮ್ಮದ್ ಆದಿಲ್ ಶಾಹಿಗಳ ವಿರುದ್ಧ ಆತ ದಂಡಯಾತ್ರೆಯನ್ನ ಕೈಗೊಳ್ತಾನ. ಮೊದಲನೆಯ ದಂಡಯಾತ್ರೆ ಅಂತಂದ್ರ ಆತನ ಒಂದು ಸೈನಿಕ ಸಾಧನೆಗಳಲ್ಲಿ ಅಂತಂದ್ರ ಆತನಿಗೆ ಮೊದಲಿಗೆ ಸೈನಿಕ ಸಂಘಟನೆಯನ್ನ ಮಾಡ್ಕೊಳ್ಳಿಲ್ಲ. ಆತನು ತನ್ನ ಒಂದು ಮಾವಳಿಯ ಜನಾಂಗವನ್ನ ಗುಡ್ಡಗಾಡು, ಪಶ್ಚಿಮ ಘಟ್ಟಗಳಲ್ಲಿ ಇರ್ತಕ್ಕಂತಹ ಗುಡ್ಡಗಾಡು ಪ್ರದೇಶದಲ್ಲಿ ಇರ್ತಕ್ಕಂತಹ ಗೆರಿಲ್ಲಾ ಯುದ್ಧದ ಪ್ರವೀಣವಾಗಿರ್ತಕ್ಕಂತಹ ಮತ್ತು ಅತ್ಯಂತ ಸಾಹಸಮಯ ಪ್ರವೃತ್ತಿಯುಳ್ಳ ಈ ಮಾವಳಿಯ ಜನಾಂಗದ ಒಂದು ಬೆಂಬಲದೊಂದಿಗೆ ಆತ ಸೈನ್ಯವನ್ನ ಸಂಘಟಿಸಿಕೊಂಡು ಏನ್ ಮಾಡ್ತಾನಪ್ಪ ಅಂತಂದ್ರೆ ಒಂದು ಚಿಕ್ಕ ವಯಸ್ಸಿನಲ್ಲಿಯೇ ಹಿಂದುವಿ ಸಾಮ್ರಾಜ್ಯವನ್ನ ಕಟ್ಟಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಹುಮ್ಮಸ್ಸದಿಂದ, ಸ್ಫೂರ್ತಿಯಿಂದ ಆತ ಮೊಟ್ಟ ಮೊದಲಿಗೆ ದಖನ್ನಿನ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನನ ಮೇಲೆ ದಾಳಿಯನ್ನ ಮಾಡ್ತಾನ. ಅಲ್ಲಿ ಅವನ ಮೊಟ್ಟ ಮೊದಲ ದಾಳಿ ಅಂತಂದ್ರ ಮಾವಳಿ ಜನಾಂಗವನ್ನ ಸಂಘಟಿಸಿಕೊಂಡು ಆತ ಇಲ್ಲಿ ಏನ್ ಮಾಡ್ತಾನ ಅಂತಂದ್ರೆ ತೋರಣ ಕೋಟೆಯಾಗಿರ್ತಕ್ಕಂತಹ ತೋರಣ ಕೋಟೆಯನ್ನ ವಶಪಡಿಸಿಕೊಳ್ತಾನ. ಹೀಗೆ ತೋರಣ ಕೋಟೆಯನ್ನ ಸಾಮಾನ್ಯ ಶಕ 1646ರಲ್ಲಿ ಶಿವಾಜಿ ಏನ್ ಮಾಡ್ತಾನಪ್ಪ ಅಂದ್ರೆ ವಶಪಡಿಸಿಕೊಳ್ತಾನ. ಆಗ ಅಲ್ಲಿ ಬಿಜಾಪುರದ ಆದಿಲ್ ಶಾಹಿ ಅನಾರೋಗ್ಯದಿಂದ ಅಸ್ತವ್ಯಸ್ತಗೊಂಡಿದ್ದಾಗ ಈತ ತೋರಣದ ಮೇಲೆ ದಾಳಿಯನ್ನ ಮಾಡ್ತಾನ. ತೋರಣ ದುರ್ಗವನ್ನ ವಶಪಡಿಸಿಕೊಂಡು ಅಲ್ಲಿ ರಾಯಗಢ ಕೋಟೆಯನ್ನು ಕೂಡ ನಿರ್ಮಾಣ ಮಾಡ್ತಾನ. ದೊಡ್ಡ ವಿಶಾಲವಾಗಿರ್ತಕ್ಕಂಥ ಕೋಟೆಯನ್ನ, ರಾಯಗಢ ಕೋಟೆಯನ್ನ, ದುರ್ಗವನ್ನ ನಿರ್ಮಿಸ್ತಾನ. ಹೀಗೆ ಶಿವಾಜಿಯ ಒಂದು ಪರಾಕ್ರಮ ಚಿಕಾನ್, ಕೊಂಡಾಣ್, ಸಿಂಹಗಢ, ಪುರಂದರ್ಗಢ, ರಾಯಗಢ ಹೀಗೆ ಹಲವಾರು ಕೋಟೆಗಳನ್ನ ಗೆಲ್ತಾ ಶಿವಾಜಿ ಹಾಗೆ ತನ್ನ ಒಂದು ಪರಾಕ್ರಮದ ನೀತಿಯನ್ನ ತೋರಿಸ್ತಾ ಇಲ್ಲಿ ತನ್ನ ಒಂದು ಮಿಂಚಿನಂತೆ ದಾಳಿಯನ್ನ ನೀಡ್ತಾ, ದಖನ್ನಿನ ಮೇಲೆ ಮಿಂಚಿನಂತೆ ದಾಳಿಯನ್ನ ಮಾಡ್ತಾ ಮುನ್ನುಗ್ಗುತ್ತಾ ಬರ್ತಾ ಇರುವಾಗ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನ ಅವಾಗ ಈ ಶಿವಾಜಿಯಿಂದ ಎಚ್ಚೆತ್ತುಕೊಳ್ತಾನೆ. ಹೀಗಾಗಿ ಎಚ್ಚೆತ್ತುಕೊಂಡು ಮುಂದ ಶಿವಾಜಿ ಇಲ್ಲಿ ಕೊಂಕಣದ ತೀರದ ಜಾವಳಿ ಪ್ರದೇಶದ ಮೇಲೆಯೂ ಕೂಡ ಆಕ್ರಮಣ ಮಾಡ್ತಾನೆ. ಹಲವಾರು ಕೋಟೆ ಕೊತ್ತಲೆಗಳನ್ನ ಗೆದ್ದ, ಹಲವಾರು ಕೋಟೆಗಳನ್ನ ತನ್ನ ವಶಕ್ಕೆ ತೆಗೆದುಕೊಂಡು ಮರಾಠ ಸಾಮ್ರಾಟನಾಗಿರ್ತಕ್ಕಂಥ ಈ ಶಿವಾಜಿ ಇಲ್ಲಿ ಈ ರೀತಿಯಾಗಿ ಮಾವಳಿ ಜನಾಂಗದ ಒಂದು ಸಹಾಯವನ್ನ ಪಡ್ಕೊಂಡು ಹಲವಾರು ಕೋಟೆಗಳನ್ನ ಪುರಂದರ್ಗಢ, ರಾಯಗಢ, ಚಿಕಾನ್, ಕೊಂಡಾಣ್ ಹೀಗೆ ಹಲವಾರು ಪ್ರದೇಶಗಳನ್ನ, ಕೋಟೆಗಳನ್ನ ಗೆದ್ದು ತನ್ನ ಒಂದು ಮರಾಠರ ಒಂದು ವಶಕ್ಕೆ ತೆಗೆದುಕೊಂಡು ಅಲ್ಲಿ ಈ ರೀತಿಯಾದಂತಹ ಒಂದು ಸಾಧನೆಗಳನ್ನ, ಸೈನಿಕ ಸಾಧನೆಗಳನ್ನ ಮಾಡ್ತಾ ಮೊಘಲರ ವಿರುದ್ಧ, ಆದಿಲ್ ಶಾಹಿಗಳ ವಿರುದ್ಧ ಹೋರಾಟ ಮಾಡ್ತಾ ಮುಂದ ಕೊಂಕಣದ ತೀರದ ಜಾವಳಿ ಪ್ರದೇಶದ ಮೇಲೆ ಆಕ್ರಮಣವನ್ನ ವೆಸೆತಾನ. ಹೀಗೆ ಕೊಂಕಣದ ಜಾವಳಿ ತೀರದ ಪ್ರದೇಶದ ಮೇಲೆ, ಜಾವಳಿ ತೀರದ ಒಂದು ಪ್ರದೇಶದ ಮೇಲೆ ಏನ್ ಮಾಡ್ತಾನ, ಆಕ್ರಮಣವನ್ನ ಮಾಡ್ತಾನ. ಹೀಗೆ ಕೊಂಕಣದ ಜಾವಳಿ ತೀರದ ಪ್ರದೇಶದ ಮೇಲೆ ಆಕ್ರಮಣವನ್ನ ಬೆಸಗಿ ಅಲ್ಲಿ ಯಾವುದು ಪ್ರತಾಪ್ಗೌಡ ಎಂಬ ಕೋಟೆಯನ್ನು ಕೂಡ ಯಾರು ನಿರ್ಮಾಣ ಮಾಡ್ತಾರೋ ಅಂತಂದ್ರ ಶಿವಾಜಿ. ಹೀಗೆ ಅತ್ಯಂತ ಪ್ರಬಲವಾಗಿರ್ತಕ್ಕಂತಹ ಯಾವುದು ಪ್ರತಾಪ್ಗೌಡ ಎಂಬ ಕೋಟೆಯನ್ನ ನಿರ್ಮಾಣ ಮಾಡ್ತಾನ. ಯಾವಾಗ ಅಂತಂದ್ರ ಕೊಂಕಣದ ಜಾವಳಿ ತೀರ ಪ್ರದೇಶದ ಮೇಲೆ ದಾಳಿ ಸಾಮಾನ್ಯ ಶಕ 1656ರಲ್ಲಿ ಕೈಗೊಂಡು ಪ್ರತಾಪ್ಗಢ ಎಂಬ ಕೋಟೆಯನ್ನು ಕೂಡ ಶಿವಾಜಿ ಏನ್ ಮಾಡ್ತಾನ, ನಿರ್ಮಾಣ ಮಾಡ್ತಾನ. ಹೀಗೆ ಎಲ್ಲ ಕೋಟೆಗಳನ್ನ ಈತ ವಶಪಡಿಸಿಕೊಳ್ತಾ ಮುಂದ ಅಲ್ಲಿ ಆದಿಲ್ ಶಾಹಿಗೆ ಸಿಟ್ಟು ಬರ್ತದ. ಎಲ್ಲ ಕೋಟೆಗಳನ್ನ ವಶಪಡಿಸಿಕೊಳ್ಳಿಕತ್ತಾನ ಈ ಶಿವಾಜಿ ಅಂತ ತಿಳ್ಕೊಂಡು ಆತನನ್ನ ಸಿಟ್ಟಿಗೆದ್ದು ಶಹಜಿ ಭೋಸ್ಲೆಯನ್ನ ಬಂಧಿಸ್ತಾನ, ಸೆರೆಮನೆಯಲ್ಲಿ ಇಡ್ತಾನ. ಆಗ ಆತನ ತಂದೆಯ ಮೇಲೆ ಅತಿ ಪ್ರೀತಿಯನ್ನ, ಅತಿ ಗೌರವದ ಆದರ ಭಾವನೆಯನ್ನ ಇಟ್ಟುಕೊಂಡಿರ್ತಕ್ಕಂಥ ಶಿವಾಜಿ ಆತನನ್ನು ಕೂಡ ಶಿವಾಜಿಯು ತನ್ನ ತಂದೆಯನ್ನ ಅತ್ಯಂತ ಏನು ಅಂತಂದ್ರ ರಾಜನೀತಿ ನೈಪುಣ್ಯತೆಯಿಂದ ತನ್ನ ತಂದೆಯನ್ನ ಸೆರೆಮನೆಯಿಂದ ಬಿಡುಗಡೆಗೊಳಿಸ್ತಾನ. ಮುಂದ ಇಲ್ಲಿ ಶಿವಾಜಿಯು ಈ ರೀತಿಯಾಗಿ ಏನು ಅಂತಂದ್ರ ಶಹಜಿ ಭೋಸ್ಲೆಯನ್ನ ಬಿಡುಗಡೆ ಮಾಡ್ತಾನ. ಕೆಲವು ವರ್ಷಗಳ ಕಾಲ ಅಲ್ಲಿ ತನ್ನ ಒಂದು ರಾಜನೀತಿನೇ, ತನ್ನ ಒಂದು ಸೈನಿಕ ಸಾಧನೆಗಳನ್ನ ಸ್ಥಗಿತಗೊಳಿಸ್ತಾನ. ಸಾಮಾನ್ಯ ಶಕ 1649ರಿಂದ 1655ರವರೆಗೆ ತನ್ನ ಒಂದು ಸೈನಿಕ ಸಾಧನೆಯನ್ನ, ರಾಜ್ಯ ವಿಸ್ತರಣಾ ನೀತಿಯನ್ನ ಸ್ಥಗಿತ
ಸ್ಥಗಿತಗೊಳಿಸ್ತಾನ. ಅಂತಹ ಸಂದರ್ಭದಲ್ಲಿ ತನ್ನ ಒಂದು ಆಡಳಿತವನ್ನ ಸುಸಂಘಟಿಸಿಕೊಳ್ಳಲು ಆ ಆಡಳಿತದ ಒಂದು ಪ್ರಕ್ರಿಯೆಯನ್ನ ಮುಂದುವರಿಸ್ತಾನ. ಹಾಗೆ ಹಲವಾರು ಕೋಟೆಗಳನ್ನ ಭದ್ರಪಡಿಸಿಕೊಂಡು ಅಂತ ಒಂದು ಶಾಂತಿ ಸಂದರ್ಭದಲ್ಲಿ ತನ್ನ ಎಲ್ಲ ಆಡಳಿತದ ಪ್ರಕ್ರಿಯೆಗಳನ್ನ ಕಾರ್ಯಕ್ರಮಗಳನ್ನ ಇಲ್ಲಿ ಕಾರ್ಯಕ್ರಮವನ್ನು ಹಾಕಿಕೊಂಡು ಸುಸಂಘಟಿತಗೊಳಿಸಿಕೊಳ್ತಾನ. ಇಂತಹ ಒಂದು ಸಾಧನೆಯನ್ನ ಯಾರು ಅತ್ಯಂತ ಬುದ್ಧಿ ಚತುರತೆಯಿಂದ ಶಿವಾಜಿ ಏನ್ ಮಾಡ್ತಾನಪ್ಪ ಕೈಗೊಳ್ತಾನ. ಮುಂದ ಈತ ಶಿವಾಜಿಯು ಇನ್ನೊಂದು ಸಾಧನೆ ಏನ್ಪಾ, ಶಿವಾಜಿ ಮತ್ತು ಅಫ್ಜಲ್ ಖಾನನ ನಡುವರ್ಕ ದಾಳಿ, ಅಫ್ಜಲ್ ಖಾನನ ನಡುವೆ ಯುದ್ಧ. ಈ ಅಫ್ಜಲ್ ಖಾನ್ ಅಂತಂದ್ರ ಯಾರು, ಆದಿಲ್ ಶಾಹಿ ಸುಲ್ತಾನನ ಮಹಾದಂಡನಾಯಕ ಅಥವಾ ಸೇನಾನಿ ಅಂತ ಹೇಳಿ ಇವ್ರನ್ನ ಕರೆಯಲಾಗ್ತದೆ. ಅಫ್ಜಲ್ ಖಾನ್ ಅಂತಂದ್ರ ಆದಿಲ್ ಶಾಹಿ, ದಖನ್ನಿನ ಮೊಹಮ್ಮದ್ ಆದಿಲ್ ಶಾಹಿ ಶಿವಾಜಿಯ ಒಂದು ಪರಾಕ್ರಮದ ನೀತಿಗಳನ್ನ ಅಥವಾ ರಾಜ್ಯ ವಿಸ್ತರಣಾ ನೀತಿಯನ್ನ ದಾಳಿಗಳನ್ನ ಸಹಿಸದ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನ ಅಫ್ಜಲ್ ಖಾನನನ್ನ ಯಾರ ವಿರುದ್ಧ ಹೋರಾಟಕ್ಕೆ ಕಳಿಸ್ತಾನಪ್ಪ ಅಂತಂದ್ರ ಶಿವಾಜಿಯ ವಿರುದ್ಧ ತನ್ನ ಒಂದು ಮಹಾ ಪ್ರಚಂಡ ದಂಡನಾಯಕನಾಗಿರ್ತಕ್ಕಂತಹ, ಸೇನಾನಿಯಾಗಿರ್ತಕ್ಕಂತಹ, ಬಲಿಷ್ಠನಾಗಿರ್ತಕ್ಕಂತಹ, ಅತ್ಯಂತ ದೊಡ್ಡ ದೇಹದ ದೃಢಕಾಯದ ಸೇನಾನಿಯಾಗಿರ್ತಕ್ಕಂತಹ, ಸೇನಾಧಿಪತಿಯಾಗಿರ್ತಕ್ಕಂತಹ ಅಫ್ಜಲ್ ಖಾನನನ್ನ ಶಿವಾಜಿಯ ವಿರುದ್ಧ ಹೋರಾಟಕ್ಕೆ ಅಂತ ಹೇಳಿ 1659ರಲ್ಲಿ ಶಿವಾಜಿಯ ಮೇಲೆ ಹೋರಾಟಕ್ಕೆ ಅಂತ ಹೇಳಿ ಆತನನ್ನ ನೇಮಕ ಮಾಡ್ತಾನ. 1659ರಲ್ಲಿ ಶಿವಾಜಿಯ ವಿರುದ್ಧ ಅಫ್ಜಲ್ ಖಾನನು ಇಲ್ಲಿ ದಂಡೆತ್ತಿ ಬರ್ತಾನ. ಆಗ ಸೇನಾನಿ ಅಫ್ಜಲ್ ಖಾನನು ಶಿವಾಜಿಯ ವಿರುದ್ಧ ಇಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರ ಈ ರೀತಿಯಾಗಿ ಶಿಕ್ಷಿಸಲು ಕಳಿಸ್ತಾನ. ಆಗ ಅತ್ಯಂತ ದೊಡ್ಡ ದೃಢಕಾಯದ ಸೇನಾನಿಯಾಗಿರ್ತಕ್ಕಂತಹ ಅಫ್ಜಲ್ ಖಾನನು ಇಲ್ಲಿ ದಾಳಿಯನ್ನ ಮಾಡ್ತಾ ಶಿವಾಜಿಯ ಕೋಟೆಗಳ ಮೇಲೆ ದಾಳಿಯನ್ನ ಮಾಡ್ತಾ, ಲುಟಿಯನ್ನ ಮಾಡ್ತಾ ಈ ಅಫ್ಜಲ್ ಖಾನನು ಬರ್ತಾ ಇರುವಂತಹ ಸುದ್ದಿ ಶಿವಾಜಿಗೆ ತಿಳಿತದ. ಹೀಗೆ ಶಿವಾಜಿ ತಿಳಿದ ಕೂಡಲೇ ಅತ್ಯಂತ ಚತುರತೆಯಿಂದ ಆತ ಏನ್ ಮಾಡ್ತಾನಪ್ಪ ಅಂತಂದ್ರ ತಾನೇ ಕಟ್ಟಿಸಿರ್ತಕ್ಕಂತಹ ಪ್ರಬಲವಾಗಿರ್ತಕ್ಕಂತಹ ಪ್ರತಾಪ್ಗಢ ಎಂಬ ಕೋಟೆಯಲ್ಲಿ ರಕ್ಷಣೆಯನ್ನ ಪಡ್ಕೊಂಡು ಅಲ್ಲಿ ಅಫ್ಜಲ್ ಖಾನ್ ಅಲ್ಲಿಯೂ ಕೂಡ ಮುಂದುವರಿಸ್ಕೊಂಡು ಬರ್ತಕ್ಕಂತಹ ದಾಳಿಯನ್ನ ಅಲ್ಲಿ ಇರ್ತಕ್ಕಂತಹ ಅಫ್ಜಲ್ ಖಾನನು ಪ್ರತಾಪ್ಗಢ ಎಂಬ ಕೋಟೆಯಲ್ಲಿ ಇಲ್ಲಿ ಇದಾನ ತಿಳ್ಕೊಂಡು ಶಿವಾಜಿಗೆ ಅಡಿಗೆ ಕುಗ್ತದಾನ ಅಂತ ತಿಳ್ಕೊಂಡು ಬಂದಾಗ ಅಲ್ಲಿ ಪ್ರತಾಪ್ಗಢದ ಕೋಟೆಯಲ್ಲಿ ಸಂಧಾನ ಮಾಡಬೇಕು ಅಂತ ಹೇಳಿ ಈತನ ಒಂದು ಪ್ರತಾಪ್ಗಢ ಕೋಟೆಯಲ್ಲಿ ಒಳಗ್ ಬರ್ತಾನ. ಆಗ ಅಲ್ಲಿ ಶಿವಾಜಿ ಒಮ್ಮೆಲೆ ಏನ್ ಮಾಡ್ಲಿಲ್ಲ ಅಂತಂದ್ರ ಹೊರಗೆ ಬರ್ಲಿಲ್ಲ. ಸಂಧಾನಕ್ಕೆ ಅಂತ ಹೇಳಿ ಅಫ್ಜಲ್ ಖಾನ್ ಯಾಕೆ ಬಂದಾನ ಅಂತ ಹೇಳಿ ಸುದ್ದಿ ತಿಳಿಸ್ಕೊಳ್ಳಿಕ್ಕೆ ಬ್ರಾಹ್ಮಣನಾಗಿರ್ತಕ್ಕಂಥ ಕೃಷ್ಣಾಜಿ ಅಂತ ಹೇಳಿ ಒಬ್ಬನನ್ನ ಆತನ ಸಂಧಾನಕ್ಕೆ ಅಂತ ಹೇಳಿ ಬರದೆ ಕೃಷ್ಣಾಜಿಯನ್ನ ಬ್ರಾಹ್ಮಣನಾಗಿರ್ತಕ್ಕಂಥ ಕೃಷ್ಣಾಜಿಯನ್ನ ಅಲ್ಲಿ ಏನ್ ಮಾಡ್ತಾನ ಕಳಿಸ್ತಾನ. ಆಗ ಅಫ್ಜಲ್ ಖಾನನು ಯಾಕೆ ಬಂದಾನ ಅನ್ನುವಂತಹ ಒಂದು ಮುನ್ಸೂಚನೆಯ ಒಂದು ಸುದ್ದಿಯನ್ನ ಸೂಕ್ಷ್ಮವಾಗಿ ಯಾರಿಂದ ತಿಳ್ಕೊತಾನಪ್ಪ ಅಂತಂದ್ರ ಶಿವಾಜಿ ಅಂತಂದ್ರ ಇಲ್ಲಿ ಕೃಷ್ಣಾಜಿ ಬ್ರಾಹ್ಮಣನಾಗಿರ್ತಕ್ಕಂತಹ ಕೃಷ್ಣಾಜಿ ಭಾಸ್ಕರ್ನಿಂದ ಅಲ್ಲಿ ತಿಳ್ಕೊತಾನ. ಅಂದ್ರೆ ಅವನ ಉದ್ದೇಶ ಏನಿರ್ತದಪ್ಪ ಅಂತಂದ್ರ ಆತನನ್ನ ಸೆರೆ ಹಿಡಿಯುವುದು ಅಥವಾ ಕೊಲೆ ಮಾಡುವಂತ ಉದ್ದೇಶದಿಂದ ಅಫ್ಜಲ್ ಖಾನ್ ಏನ್ ಮಾಡಿರ್ತಾನ, ಆದಿಲ್ ಶಾಹಿ ಸುಲ್ತಾನನ ಸೇನಾನಿಯಾಗಿರ್ತಕ್ಕಂತಹ ಅಫ್ಜಲ್ ಖಾನ್ ಇಲ್ಲಿ ಸಂಧಾನಕ್ಕಂತ ಹೇಳಿ ಬಂದಿರ್ತಾನ. ಆ ಸುದ್ದಿ ಆತನಿಗೆ ಸೂಕ್ಷ್ಮವಾಗಿ ಗೌಪ್ಯವಾಗಿ ಯಾರು ತಿಳ್ಕೊತಾರಪ್ಪ ಅಂತಂದ್ರ ಶಿವಾಜಿ ತಿಳ್ಕೊತಾನ. ಅಫ್ಜಲ್ ಖಾನ್ ಯಾಕೆ ಬಂದಿರ್ತಾನೋ ಅಂತಂದ್ರೆ ಶಿವಾಜಿಯನ್ನ ಸೆರೆ ಹಿಡಿಯುವುದು ಅಥವಾ ಆತನನ್ನ ಕೊಲ್ಲುವಂತ ಒಂದು ಉದ್ದೇಶದಿಂದ ಆತ ಬಂದಿರ್ತಾನ. ಮುಂದೆ ಕೃಷ್ಣಾಜಿ ಭಾಸ್ಕರ ಈ ರೀತಿಯಾಗಿ ಆತನಿಗೆ ಶಿವಾಜಿಗೆ ಹೋಗಿ ತಿಳಿಸ್ತಾನ. ಆಗ ಶಿವಾಜಿ ತನ್ನ ಒಂದು ರಕ್ಷಣೆಯ ಸಲುವಾಗಿ ದಾಳಿಯ ತಯಾರಿಯನ್ನ ಮಾಡಿಕೊಂಡು ಭದ್ರಪಡಿಸಿಕೊಂಡು ಮತ್ತೆ ಕೆಳಗೆ ಏನ್ ಮಾಡ್ತಾನಪ್ಪ ಅಂತಂದ್ರ ಅಫ್ಜಲ್ ಖಾನನ ಭೇಟಿಗೆಂದು ಸಂದರ್ಶನಕ್ಕೆಂದು ಬಂದಾಗ ಅಲ್ಲಿ ನೋಡ್ಲಿಕ್ಕೆ ಶಿವಾಜಿ ಅತ್ಯಂತ ತನ್ನ ಒಂದು ಬುದ್ಧಿ ಚತುರತೆಯಿಂದ, ಜಾಣ್ಮೆಯಿಂದ, ರಾಜನೀತಿ ಚತುರತೆಯಿಂದ ಆತ ಎಲ್ಲ ತಯಾರಿಯೊಂದಿಗೆ ಆತನ ಅಫ್ಜಲ್ ಖಾನನ ಜೊತೆ ಸಂದರ್ಶನಕ್ಕೆ ಅಂತ ಹೇಳಿ ಬರ್ತಾನ. ಆಗ ಅಫ್ಜಲ್ ಖಾನನಿಗೆ ನೋಡ್ಲಿಕ್ಕೆ ಶಿವಾಜಿ ಕುಳ್ಳಗೆ ಮತ್ತು ಸಣಕಲ್ಲು ದೇಹದ ಒಬ್ಬ ಚಕ್ರವರ್ತಿಯಾಗಿರ್ತಾನ. ಅದರ ವಿರುದ್ಧ ಈ ಅಫ್ಜಲ್ ಖಾನ್ ಎಂಬ ಸೇನಾನಿ, ಆದಿಲ್ ಶಾಹಿಯ ಸೇನಾನಿಯಾಗಿರ್ತಕ್ಕಂಥ ಅಫ್ಜಲ್ ಖಾನ್ ಅತ್ಯಂತ ದೃಢಕಾಯದ, ಅತ್ಯಂತ ಎತ್ತರವಾಗಿರ್ತಕ್ಕಂತಹ ವ್ಯಕ್ತಿಯಾಗಿರ್ತಾನ. ಅವನನ್ನ ಸಂದರ್ಶನಕ್ಕೆಂದು ಶಿವಾಜಿ ಬಂದಾಗ ಅಲ್ಲಿ ಒಬ್ರಿಗೊಬ್ರು ಇಬ್ರು ಅಪ್ಕೋತಾರ. ಅಪ್ಕೊಂಡ ಕೂಡಲೇ ಅಲ್ಲಿ
ಶಿವಾಜಿ ಅಗದಿ ನಿರಾಯುಧನಾಗಿ ಕಂಡ್ರೂ ಕೂಡ ಗೌಪ್ಯವಾಗಿ ಆತ ತನ್ನ ಒಂದು ಕೈ ಬೆರಳಿಗೆ ಇಲ್ಲಿ ಹುಲಿಯ ಒಂದು ಉಗುರುಗಳನ್ನು ವ್ಯಾಘ್ರನಖವನ್ನು ಧರಿಸಿಕೊಂಡು ಆಯುಧಗಳನ್ನಾಗಿ ಮಾಡಿಕೊಂಡು ವ್ಯಾಘ್ರ ನಖ ಎಂಬ ಆಯುಧವನ್ನ ಧರಿಸಿಕೊಂಡು ಆತನ ಸಂದರ್ಶನಕ್ಕೆ ಬಂದಾಗ ಇಬ್ರು ಭೇಟಿಯಾಗಿ ಅಪ್ಪಿಕೊಳ್ತಾರ. ಆ ಅಪ್ಪಿಕೊಂಡ ಸಂದರ್ಭದಲ್ಲಿ ಅಫ್ಜಲ್ ಖಾನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅವನ ಕತ್ತಿಯನ್ನ ಶಿವಾಜಿಯ ಕತ್ತಿಯನ್ನ ಎಡಗೈಯಿಂದ ತೆಗೆದುಕೊಂಡು ಆತನನ್ನ ಇಟಿಯಿಂದ ಚುಚ್ಚಿ ಕೊಲ್ಲುವಷ್ಟರಲ್ಲಿ ಶಿವಾಜಿ ಅವನ ಒಂದು ವ್ಯಾಘ್ರ ನಖದಿಂದ ಅವನನ್ನ ಚುಚ್ಚಿ ಅವನನ್ನ ಏನ್ ಮಾಡ್ತಾನಪ್ಪ ಅಂತಂದ್ರ ಕೊಲೆ ಮಾಡ್ತಾನ. ಹೀಗೆ ಶಿವಾಜಿ ನೋಡಲು ನಿರಾಯುಧನಾಗಿ ಕಂಡ್ರೂ ಕೂಡ ಆತ ವ್ಯಾಘ್ರ ನಖ ಎಂಬ ನಖದಿಂದ ಹುಲಿಯ ಒಂದು ಉಗುರಿನಿಂದ ಆ ಅಫ್ಜಲ್ ಖಾನ್ ಆದಿಲ್ ಶಾಹಿಯ ಸೇನಾನಿಯಾಗಿರ್ತಕ್ಕಂತಹ ಅಫ್ಜಲ್ ಖಾನನನ್ನ ಕೊಲೆ ಮಾಡ್ತಾನ. ಮುಂದೆ ಹಾಗೆ ಬಿಜಾಪುರದ ಸುಲ್ತಾನನ ಒಂದು ಹಲವಾರು ಬಿಡಾರವನ್ನ ಏನ್ ಮಾಡ್ತಾ ಲೂಟಿ ಮಾಡ್ಕೋತ ನಾಶ ಮಾಡ್ಕೋತ ವಶಪಡಿಸಿಕೊಳ್ತಾ ಬಿಜಾಪುರದವರೆಗೂ ಮುನ್ನುಗ್ತಾನ. ಹೀಗೆ ದಕ್ಷಿಣದ ಕೊಂಕಣ ಕೊಲ್ಹಾಪುರಗಳನ್ನ ವಶಪಡಿಸಿಕೊಳ್ತಾ ಹಾಗೆ ಬಿಜಾಪುರದ ಕಡೆಗೆ ಮುನ್ನುಗ್ತಾನ. ಅಲ್ಲಿ ರುಸ್ತುಂ ಖಾನ್ ಅಂತ ಹೇಳಿ ಮತ್ತೊಬ್ಬ ಸೇನಾನಿಯನ್ನ ಈ ಅಫ್ಜಲ್ ಖಾನನ ಕೊಲೆ ಆದ ನಂತರ ರುಸ್ತುಂ ಖಾನ್ ಅಂತ ಹೇಳಿ ಮತ್ತೊಬ್ಬ ಸೇನಾನಿಯನ್ನ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನ ಕಳಿಸ್ಕೊಡ್ತಾನ. ಆಗ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನ ಇಲ್ಲಿ ರುಸ್ತುಂ ಖಾನನನ್ನು ಕಳಿಸಿಕೊಟ್ಟಾಗೂ ಕೂಡ ಅವನನ್ನು ಕೂಡ ಇವನು ಅವನನ್ನು ಸೆರೆ ಹಿಡಿದು ಅವನನ್ನು ಸೋಲಿಸಿ ಅವನಿಂದ ಹಲವಾರು ಯುದ್ಧೋಪಕರಣಗಳನ್ನ ಹಲವಾರು ಆಯುಧಗಳನ್ನ ಮತ್ತು ಅವನಿಂದ ಆಭರಣಗಳನ್ನ ಹಲವಾರು ಏನಪ್ಪಾ ಅಂದ್ರೆ ಅವನಿಂದ ಲೂಟಿ ಮಾಡಿ ಅವನನ್ನು ವಶಪಡಿಸಿಕೊಂಡು ಅವನನ್ನು ಸೋಲಿಸ್ತಾನ. ತದನಂತರ ಸ್ವತಃ ಇಲ್ಲಿ ಬಿಜಾಪುರದ ಆದಿಲ್ ಶಾಹಿ ಸ್ವತಃ ಏನ್ ಮಾಡ್ತಾನಪ್ಪ ಅಂತಂದ್ರ ಶಿವಾಜಿಯ ಮೇಲೆ ದಂಡೆತ್ತಿ ಬರ್ತಾನ. ಆಗ ದಾಳಿಯನ್ನ ಮಾಡ್ತಾ ಬಂದಾಗ ಶಿವಾಜಿಯನ್ನ ಸೋಲಿಸಲಿಕ್ಕೆ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನನಿಗೆ ಸಾಧ್ಯವಾಗಲಿಲ್ಲ. ಕೊನೆಗೆ ಸಂಧಾನವನ್ನ ಶಾಂತಿ ಒಪ್ಪಂದವನ್ನ ಮಾಡ್ಕೋತಾರ. 1661 ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನನಿಗೂ ಮತ್ತು ಶಿವಾಜಿಗೂ ಶಾಂತಿ ಒಪ್ಪಂದ ಆಗ್ತದೆ. ಹೀಗೆ ಆ ಶಿವಾಜಿಯ ಆಕ್ರಮಿತ ಪ್ರದೇಶಗಳಿಗೆ ಯಾರ ಮಾನ್ಯತೆಯನ್ನ ನೀಡ್ತಾರಪ್ಪ ಅಂತಂದ್ರ ಬಿಜಾಪುರದ ಮೊಹಮ್ಮದ್ ಆದಿಲ್ ಶಾ ಶಿವಾಜಿ ಗೆದ್ದುಕೊಂಡಿರ್ತಕ್ಕಂತಹ ಹಲವಾರು ಪ್ರದೇಶಗಳಿಗೆ ಮತ್ತು ಶಿವಾಜಿಯ ಒಂದು ಆಕ್ರಮಿತ ಪ್ರದೇಶಗಳಿಗೆ ಮಾನ್ಯತೆಯನ್ನ ಆದಿಲ್ ಶಾಹಿ ಸುಲ್ತಾನ ನೀಡ್ತಾನ. ಮುಂದೆ ಆತ ಎಲ್ಲಿ ಅಂತಂದ್ರೆ ಯಾರ ಜೊತೆ ಯುದ್ಧ ಮಾಡ್ತಾನಪ್ಪ ಅಂತಂದ್ರ ಈಗ ಬಿಜಾಪುರದ ಆದಿಲ್ ಶಾಹಿಯ ಸೇನಾನಿಯಾಗಿರ್ತಕ್ಕಂಥ ಅಫ್ಜಲ್ ಖಾನ್ ರುಸ್ತುಂ ಖಾನ್ ಅನ್ನು ಸೋಲಿಸಿದ. ಕೊನೆಗೆ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನ 1661 ಶಾಂತಿ ಒಪ್ಪಂದ ಮಾಡಿಕೊಂಡು ಶಿವಾಜಿಯ ಆಕ್ರಮಿತ ಪ್ರದೇಶಗಳನ್ನ ಎಲ್ಲ ಏನ್ ಮಾಡ್ತಾನೋ ಮಾನ್ಯತೆಯನ್ನ ನೀಡ್ತಾನ. ಮುಂದೆ ಶಿವಾಜಿ ಉತ್ತರ ಭಾರತದ ಔರಂಗಜೇಬನ ಜೊತೆ ಯುದ್ಧವನ್ನ ಮಾಡ್ತಾನ. ಔರಂಗಜೇಬನು ಇಲ್ಲಿ ಶಿವಾಜಿ ಮತ್ತು ಔರಂಗಜೇಬನ ವಿರುದ್ಧ ಯುದ್ಧ. ಈ ಔರಂಗಜೇಬನು ಕೂಡ ಇಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಸಾಮಾನ್ಯ ಶಕ 1663 ತನ್ನ ಒಬ್ಬ ಸೇನಾನಿಯನ್ನ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಸೇನಾನಿಯನ್ನ ಆ ಶಿವಾಜಿಯ ವಿರುದ್ಧ ದಾಳಿ ಮಾಡಲಿಕ್ಕೆ ನೇಮಕ ಮಾಡ್ತಾನ. ಹೀಗೆ ಆತನ ಸೋದರ ಮಾವನಾಗಿರ್ತಕ್ಕಂಥ ಈತನ ಒಂದು ಶಿವಾಜಿಯ ಒಂದು ಪರಾಕ್ರಮದ ನೀತಿ ಆಗಿರ್ಬೋದು, ರಾಜ್ಯ ವಿಸ್ತರಣಾ ನೀತಿ ಆಗಿರ್ಬೋದು, ಔರಂಗಜೇಬನಿಗೂ ಏನಾಗಂಗಿಲ್ಲ ಅಂತಂದ್ರ ಆಗಂಗಿಲ್ಲ. ಮೊಘಲ್ ಸಾಮ್ರಾಟನಾಗಿರ್ತಕ್ಕಂಥ ಔರಂಗಜೇಬನು ಸಹಿಸದೆ ಇಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರ ಅವನ ವಿರುದ್ಧ ಹೋರಾಟ ಮಾಡ್ತಾನ. ಹೀಗೆ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನ ಮೊಘಲರ ವಿರುದ್ಧ ಹೋರಾಟಗಳು ದಾಳಿಗಳು ನಡೆದಿರ್ತಾವ. ಆ ಸಂದರ್ಭದಲ್ಲಿ ಶಿವಾಜಿಯ ಕಡೆಗೆ ಲಕ್ಷ್ಯ ಕೊಡಕ್ಕಾಗಿರಂಗಿಲ್ಲ. ಮುಂದ ದಖನ್ನಿನಲ್ಲಿ ಯುದ್ಧ ಮಾಡ್ತಾ ಇದ್ದಾಗ ಶಿವಾಜಿಯ ಒಂದು ಏಳಿಗೆಯನ್ನ ಕಂಡಿರ್ತಾನ. ಮೊಘಲರ ಸಾಮ್ರಾಟ ಔರಂಗಜೇಬ್ ಪ್ರಾಂತಾಧಿಕಾರಿಯಾಗಿರ್ತಾನ. ಮುಂದ ಆದಿಲ್ ಶಾಹಿ ವಿರುದ್ಧ ಹೋರಾಡ್ತಾ ಮತ್ತೆ ಹಿಂತಿರುಗಿ ಹೋಗಿರ್ತಾನೆ. ಇಲ್ಲೇ ಉತ್ತರ ಭಾರತಕ್ಕೆ ಮೊಘಲ್ ಸಾಮ್ರಾಟ ಔರಂಗಜೇಬ್. ನಂತರ ಅಲ್ಲಿ ಈ ರೀತಿಯಾದಂತಹ ಶಿವಾಜಿಯ ಒಂದು ಏಳಿಗೆಯನ್ನ ಸಹಿಸದ ಔರಂಗಜೇಬ್ ಇಲ್ಲಿ ತನ್ನ ಸೋದರ ಮಾವನಾಗಿರ್ತಕ್ಕಂತಹ ಶಾಹಿಸ್ತಾ ಖಾನನನ್ನ ಇಲ್ಲಿ ಶಿವಾಜಿಯ ವಿರುದ್ಧ ಹೋರಾಟಕ್ಕಂತ ಹೇಳಿ ಏನ್ ಮಾಡ್ತಾನು ದಖನ್ನಿನ ನೂತನ ರಾಜ್ಯಪಾಲನನ್ನಾಗಿ ನೇಮಕ ಮಾಡ್ತಾನೆ. ಯಾರನ್ನ? ಔರಂಗಜೇಬನು ತನ್ನ ಸೋದರ ಮಾವನಾಗಿರ್ತಕ್ಕಂತಹ ಶಾಹಿಸ್ತಾ ಖಾನನನ್ನ ದಖನ್ನಿನ ನೂತನ ರಾಜ್ಯಪಾಲನನ್ನಾಗಿ
ನೇಮಕ ಮಾಡ್ತಾನ. ಮುಂದೆ ಶಾಹಿಸ್ತಾ ಖಾನನು ಸಾಮಾನ್ಯ ಶಕ 1663ರಲ್ಲಿ ಏನ್ ಮಾಡ್ತಾನ ಅಂತಂದ್ರ ಶಿವಾಜಿಯ ಒಂದು ವಿರುದ್ಧ ಪ್ರಚಂಡವಾಗಿರತಕ್ಕಂಥ ಚಂಡಮಾರುತದಂತೆ ಶಿವಾಜಿಯ ಒಂದು ಆಕ್ರಮಿತ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಾನ. ಹೀಗೆ ಶಿವಾಜಿಯ ಮೇಲೆ ದಾಳಿ ಮಾಡ್ತಾ ಮಾಡ್ತಾ ಆತ ಹಲವಾರು ಕೋಟೆಗಳನ್ನ ಗೆಲ್ತಾ ಬರ್ತಾನ. ವಿಶಾಲವಾಗಿರ್ತಕ್ಕಂಥ ಮರಾಠ ಪ್ರದೇಶದ ಮೇಲೆ ಆಕ್ರಮಣ ಮಾಡಿ ಕೊಂಕಣ ಮತ್ತು ಚಕಾನ್ ಕೋಟೆ, ಕಲ್ಯಾಣ ಕೋಟೆಗಳನ್ನ ವಶಪಡಿಸಿಕೊಳ್ತಾ ಮರಾಠ ಸಾಮ್ರಾಜ್ಯದ ಹಲವಾರು ಕೋಟೆಗಳನ್ನ ವಶಪಡಿಸಿಕೊಳ್ತಾ ಯಶಸ್ವಿ ಆಗ್ತಾನ. ನಂತರ ಶಾಹಿಸ್ತಾ ಖಾನ ಇಲ್ಲಿ ಶಿವಾಜಿಯ ಬಾಲ್ಯ ಜೀವನವನ್ನ ಕಳೆದಿರ್ತಕ್ಕಂತಹ ಪುಣೆಯ ಒಂದು ಮನೆಯಲ್ಲಿ ಬಾಲ್ಯ ಜೀವನ ಕಳೆದಿರ್ತಕ್ಕಂಥ ಶಿವಾಜಿಯ ಮನೆಯಲ್ಲಿ ತಂಗುತ್ತಾನ. ಅಂದ್ರೆ ವಿಶ್ರಾಂತಿ ಪಡೆಯುವ ಸಲುವಾಗಿ ಅಲ್ಲಿ ಉಳ್ಕೋತಾನ. ಆಗ ಶಿವಾಜಿಯು ಅತ್ಯಂತ ಗೌಪ್ಯವಾಗಿ ಅದನ್ನು ತಿಳ್ಕೊಂಡು ಎಲ್ಲಿ ವಾಸವಾಗಿದ್ದಾನೆ ಈ ಶಾಹಿಸ್ತಾ ಖಾನ್ ತಿಳ್ಕೊಂಡು 1663ರಲ್ಲಿ ಪುಣೆಯ ಒಂದು ಕೆಲವೇ 100 ಜನ ಸೈನಿಕರನ್ನ ಒಟ್ಟುಗೂಡಿಸಿಕೊಂಡು ಮದುವೆಯ ದಿಬ್ಬಣದಂತೆ, ವಿವಾಹದ ದಿಬ್ಬಣದಂತೆ ವೇಷಭೂಷಣವನ್ನು ಹಾಕಿಕೊಂಡು ಆತ ಪುಣೆಗೆ ಬರ್ತಾನೆ. ಪುಣೆಗೆ ಬಂದು ಅಲ್ಲಿ ತಾನು ಕಳೆದಿರ್ತಕ್ಕಂಥ ಬಾಲ್ಯದ ಮನೆಯಲ್ಲಿ ಈ ಶಾಹಿಸ್ತಾ ಖಾನ್ ಏನಾಗಿರ್ತಾನ, ವಾಸವಾಗಿರ್ತಾನ. ಆತನ ಒಂದು ಮನೆಯ ಸುತ್ತಲೂ ಮುತ್ತಿಗೆಯನ್ನ ಹಾಕಿ ಅತ್ಯಂತ ಒಂದು ವ್ಯವಸ್ಥಿತವಾಗಿ ಆತನನ್ನ ಸೋಲಿಸುವಲ್ಲಿ ಯಶಸ್ವಿ ಆಗ್ತಾನ. ಸಂಪೂರ್ಣವಾಗಿ ಶಾಹಿಸ್ತಾ ಖಾನನು ತನ್ನ ತನ್ನ ಎಲ್ಲ ಬೆರಳನ್ನ ಕಳೆದುಕೊಳ್ತಾನೆ. ಆಗ ಆತನ ಮಗನು ಮತ್ತು ಆತನ ಸೈನಿಕರುಗಳು ಕೂಡ ನಾಶ ಆಗ್ತಾರ. ಇದರಿಂದ ಶಾಹಿಸ್ತಾ ಖಾನ್ ಮತ್ತೆ ಅಲ್ಲಿ ಏನಾಗ್ತಾನಪ್ಪ ಅಂತಂದ್ರ ಪಲಾಯನಗೊಳ್ತಾನ. ಹೀಗೆ ಶಾಹಿಸ್ತಾ ಖಾನ್ ಪಲಾಯನಗೊಂಡು ಶಿವಾಜಿಯ ವಿರುದ್ಧ ಹೋರಾಡ್ತಾ ಇರುವಾಗ ಪಲಾಯನಗೊಳ್ತಾನ. ಆಗ ಅಲ್ಲಿ ಅವನ ಏನು ಅಂತಂದ್ರ ದಖನಿನಲ್ಲಿ ಈತನ ಖ್ಯಾತಿ ಏನಪ್ಪಾ ಅಂತಂದ್ರ ಮತ್ತಷ್ಟು ಶಿವಾಜಿಯ ಒಂದು ಖ್ಯಾತಿ, ಮರಾಠರ ಸಾಮ್ರಾಟನಾಗಿರ್ತಕ್ಕಂತಹ ಇಲ್ಲಿ ಶಿವಾಜಿಯ ಖ್ಯಾತಿ ಏನಾಗ್ತೈತಿ, ಮತ್ತಷ್ಟು ಬೆಳೀತಾ ಹೋಗ್ತೈತಿ. ಇಂತಹ ಬೆಳವಣಿಗೆಯನ್ನ ಸಹಿಸದ ಮೊಘಲರಿಗೆ ಮತ್ತಷ್ಟು ಏನಾಗ್ತೈತಿ ಅಂತಂದ್ರ ಆಘಾತ ಉಂಟಾಗ್ತೈತಿ. ತದನಂತರ ಇಲ್ಲಿ ಮತ್ತೊಂದು ದಾಳಿ ಏನಪ್ಪಾ ಅಂತಂದ್ರ ಶಿವಾಜಿಯ ಔರಂಗಜೇಬನಿಗೂ ಮತ್ತು ಶಿವಾಜಿಯೂ ದಾಳಿ ನಡೀತು. ಶಿವಾಜಿ ವಿರುದ್ಧ ಔರಂಗಜೇಬನ ರಾಜ್ಯಪಾಲನಾಗಿರುವ ಅವನ ವಿರುದ್ಧ ದಾಳಿಗೆಂದು ಶಾಹಿಸ್ತಾ ಖಾನನನ್ನ ಕಳಿಸ್ತಾನ. ಅಲ್ಲಿಯೂ ಕೂಡ ಮೊಘಲರಿಗೆ ಏನಾಗ್ತೈತಿ, ಸೋಲು ಅನುಭವಿಸ್ತಾರ. 1663ರಲ್ಲಿ ಶಾಹಿಸ್ತಾ ಖಾನ್ ಮರಾಠ ಪ್ರದೇಶವನ್ನು ವಶಪಡಿಸಿಕೊಳ್ತಾನ. ಮರಾಠ ಪ್ರದೇಶದ ವಶಪಡಿಸಿಕೊಂಡ ಕೂಡಲೇ ಅವನಿಗೆ ಸಿಟ್ಟು ಬರ್ತದ. ಯಾರಿಗೆ? ಶಿವಾಜಿಗೆ. ಶಿವಾಜಿ ಅವನ ಮೇಲೆ ಮುತ್ತಿಗೆ ಹಾಕಿ ಈತನನ್ನ ಶಾಹಿಸ್ತಾ ಖಾನನನ್ನ ಸೋಲಿಸ್ತಾನ. ಇವನ ಒಂದು ಕೀರ್ತಿ ದಕ್ಷಿಣದಲ್ಲಿ ಮತ್ತಷ್ಟು ಏನಾಗ್ತೈತಿ, ಹೆಚ್ಚಾಗ್ತೈತಿ. ಮುಂದೆ ನೂತನ ಸೂರತ್ನ ಮೇಲೆ ದಾಳಿ. ಸಾಮಾನ್ಯ ಶಕ 1664ರಲ್ಲಿ ಶಿವಾಜಿಯು ಸೂರತ್ನ ಮೇಲೆ ದಾಳಿ ಮಾಡ್ತಾನೆ. ಸೂರತ್ತಿನ ಮೇಲೆ ದಾಳಿ ಮಾಡ್ತಾನೆ. ಈ ಸೂರತ್ ಎಂಬ ಪ್ರದೇಶ ಗುಜರಾತಿನ ಒಂದು ಪ್ರದೇಶ ಯಾವುದು ಅಂತಂದ್ರ ಸೂರತ್. ಸಾಮಾನ್ಯ ಶಕ 1664ರಲ್ಲಿ ಗುಜರಾತಿನ ಸೂರತ್ನ ಮೇಲೆ ದಾಳಿ ಮಾಡ್ತಾನ. ಈ ಸೂರತ್ ಅನ್ನೋದು ಇಂಗ್ಲಿಷರ ಮತ್ತು ಯಾರ್ದು ಅಂತಂದ್ರ ಇಲ್ಲಿ ಇಂಗ್ಲಿಷರ ಮತ್ತು ಮೊಘಲರ ಒಂದು ವ್ಯಾಪಾರ ಕೇಂದ್ರ ಯಾವ್ದಾಗಿರ್ತೈತಿ ಅಂತಂದ್ರ ಈ ಸೂರತ್ ಎಂಬ ಪ್ರದೇಶ. ಹೀಗೆ ಸೂರತ್ ಅನ್ನೋದು ಪ್ರಮುಖ ವ್ಯಾಪಾರಿ ಕೇಂದ್ರ ಯಾರದ್ದು ಅಂತಂದ್ರ ಇಲ್ಲಿ ಇಂಗ್ಲಿಷರದು ಮತ್ತು ಮೊಘಲರದು. ಹೀಗೆ ಇಂಗ್ಲಿಷರ ಮೊಟ್ಟ ಮೊದಲ ರೇವು ಪಟ್ಟಣ ಯಾವ್ದಾಗಿತ್ತು ಅಂತಂದ್ರ ಸೂರತ್. ಈ ರೀತಿಯಾಗಿ ಪಶ್ಚಿಮ ತೀರದಲ್ಲಿ ಮೊಘಲರಿಗೂ ಪಶ್ಚಿಮ ತೀರದಲ್ಲಿ ಸಂಪದ್ಭರಿತವಾಗಿರ್ತಕ್ಕಂಥ ಒಂದು ಬಂದರು ಪ್ರದೇಶ ಯಾವ್ದಾಗಿರ್ತೈತಿ ಅಂತಂದ್ರ ಈ ಸೂರತ್. ಹೀಗೆ ಸೂರತ್ತಿನ ಮೇಲೆ ದಾಳಿಯನ್ನ ಮಾಡ್ತಾನ. ಯಾವಾಗಂತಂದ್ರ ಸಾಮಾನ್ಯ ಶಕ 1664ರಲ್ಲಿ ದಾಳಿಯನ್ನ ಮಾಡಿ ಸಾಮಾನ್ಯ ಶಕ 1664ರಲ್ಲಿ ಶಿವಾಜಿ ದಾಳಿ ಮಾಡ್ತಾನ. ಅಲ್ಲಿ ಹಲವಾರು ಏನು ಅಂತಂದ್ರೆ ಲೂಟಿಯನ್ನ ಮಾಡ್ತಾನ, ಹಣವನ್ನ ಸಂಗ್ರಹ ಮಾಡ್ತಾನ. 1 ಕೋಟಿ ರೂಪಾಯಿ ಮೊಘಲರಿಂದ ಹಣವನ್ನ ಏನ್ ಮಾಡ್ತಾನ, ದೋಚ್ಕೊಳ್ತಾನ. ಹೀಗೆ 1 ಕೋಟಿ ರೂಪಾಯಿ ಹಣವನ್ನ ದೋಚ್ತಾನ. ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂತಹ ಇಂಗ್ಲಿಷ್ ಅಂದ್ರ ಮೊಘಲರಿಗೆ ಶಿವಾಜಿಗೆ ವಿರುದ್ಧ ಸಹಾಯ ಮಾಡತಕ್ಕಂತಹ ಇಂಗ್ಲಿಷರನ್ನ ಹಿಮ್ಮೆಟ್ಟಿಸುವಲ್ಲಿ ಕೂಡ ಯಾರು ಯಶಸ್ವಿ ಆಗ್ತಾರಪ್ಪ ಅಂತಂದ್ರ ಈ ಶಿವಾಜಿ. ಹೀಗೆ ಇಂಗ್ಲಿಷರನ್ನ ಹಿಮ್ಮೆಟ್ಟಿಸ್ತಾನ. 1 ಕೋಟಿ ರೂಪಾಯಿ ಹಣವನ್ನ ಅಲ್ಲಿ ಏನ್ ಮಾಡ್ತಾನ, ಮೊಘಲರಿಂದ ಪಡೆದುಕೊಳ್ತಾನ. ಅದೇ ರೀತಿಯಾಗಿ ಶಿವಾಜಿಯು ಸೂರತ್ನಿಂದ ಪಲಾಯನ ಮಾಡ್ತಾನೆ. ಯಾವಾಗ ಅಂತಂದ್ರ ಮೊಘಲರು ದಂಡೆತ್ತಿ ಬರ್ತಾರ. ಈ ಒಂದು ಸುದ್ದಿಯನ್ನ ತಿಳಿದುಕೊಂಡ ಮೊಘಲರ ಔರಂಗಜೇಬ್ ಇಲ್ಲಿ ಅತ್ಯಂತ ಪ್ರಬಲ ಮತ್ತು ಪ್ರಚಂಡನಾಗಿರ್ತಕ್ಕಂಥ ಮತ್ತೊಬ್ಬ ಸೇನಾನಿಯಾಗಿರ್ತಕ್ಕಂಥ ರಾಜ ಜಯಸಿಂಗನನ್ನ ಯಾರ ವಿರುದ್ಧ ಕಳಿಸ್ಕೊಡ್ತಾನಪ್ಪ ಅಂತಂದ್ರ ಈ ಶಿವಾಜಿಯ ವಿರುದ್ಧ,
ಮರಾಠರ ಶಿವಾಜಿ ವಿರುದ್ಧ ಕಳಿಸ್ಕೊಡ್ತಾನ. ಆಗ ಅಲ್ಲಿ ಸೂರತ್ನಲ್ಲಿ ಇರ್ತಕ್ಕಂತಹ ಯಾರು ಶಿವಾಜಿ ಪಲಾಯನ ಮಾಡ್ತಾನ. ಪಲಾಯನ ಮಾಡಿ ಅಲ್ಲಿ ಔರಂಗಜೇಬ್ ರಾಜ ಜಯಸಿಂಗನನ್ನ ಏನ್ ಮಾಡ್ತಾನ, ಕಳಿಸ್ಕೊಡ್ತಾನ. ಅದೇ ರೀತಿಯಾಗಿ ದಾಳಿಯ ಮೂಲಕ ಪುರಂದರ್, ರಾಯಗಢ್ ಮತ್ತು ಹಲವಾರು ಕೋಟೆಗಳನ್ನ ಯಾರು ಸ್ವಾಧೀನಪಡಿಸ್ಕೊಳ್ತಾರಪ್ಪ ಅಂತಂದ್ರ ಪ್ರಚಂಡನಾಗಿರ್ತಕ್ಕಂತಹ ಔರಂಗಜೇಬನ ಸೇನಾನಿಯಾಗಿರ್ತಕ್ಕಂಥ ರಾಜ ಜಯಸಿಂಗನು ಎಲ್ಲ ಕೋಟೆಗಳನ್ನ ಸ್ವಾಧೀನಪಡಿಸಿಕೊಳ್ತಾ ಬರ್ತಾನ. ಮರಾಠರ ಕೋಟೆಗಳನ್ನ, ಪ್ರಮುಖವಾಗಿರ್ತಕ್ಕಂಥ ಕೋಟೆಗಳನ್ನ ವಶಪಡಿಸಿಕೊಳ್ತಾನ. ಆಗ ಸಾಮಾನ್ಯ ಶಕ 1465ರಲ್ಲಿ ಪುರಂದರ್ ಒಪ್ಪಂದ ಆಗ್ತೈತಿ. ಪುರಂದರ್ ಒಪ್ಪಂದದ ಪ್ರಕಾರ ಶಿವಾಜಿ ಏನ್ ಒಪ್ಪಿಗೆಯನ್ನು ಒಪ್ಕೊಳ್ಬೇಕಾಗ್ತತಿ ಅಂತಂದ್ರ, ಈ ಪುರಂದರ್ ಶಾಂತಿ ಒಪ್ಪಂದದ ಪ್ರಕಾರ ಶಿವಾಜಿ ತಾನು ಗೆದ್ದುಕೊಂಡಿರ್ತಕ್ಕಂತಹ 23 ಕೋಟೆಗಳನ್ನ ಯಾರಿಗೆ ಬಿಟ್ಟುಕೊಡ್ಬೇಕಾಗ್ತತಿ ಅಂತಂದ್ರ ಈ ಮೊಘಲರಿಗೆ ಬಿಟ್ಟುಕೊಡ್ಬೇಕಾಗ್ತತಿ. ಕೇವಲ 12 ಕೋಟೆಗಳನ್ನ ಮಾತ್ರ ತನ್ನಲ್ಲಿ ಇಟ್ಕೊಳ್ತಾನ, 23 ಕೋಟೆಗಳನ್ನ ಅವರಿಗೆ ಕೊಡ್ತಾನ. ಅದರ ಜೊತೆಗೆ ತನ್ನ ಮಗನಾಗಿರ್ತಕ್ಕಂಥ ಸಂಭಾಜಿಯನ್ನ 5000 ಮನ್ಸಬ್ದಾರನಾಗಿ ನೇಮಕ ಮಾಡುವಂಥದ್ದು. ಈ ರೀತಿಯಾಗಿ ಮೊಘಲರಿಗೆ ಕಪ್ಪು ಕಾಣಿಕೆಯನ್ನ ಕೊಡ್ತಕ್ಕಂಥದ್ದು. ಈ ಎಲ್ಲ ಒಪ್ಪಂದಗಳನ್ನ ಯಾರು ಒಪ್ಕೋತಾರಪ್ಪ ಅಂತಂದ್ರ ಶಿವಾಜಿ ಒಪ್ಕೊಳ್ಬೇಕಾಗತಿ. ಮುಂದ ಶಿವಾಜಿಯನ್ನ ಏನು ಅಂತಂದ್ರ ಅತ್ಯಂತ ಒತ್ತಾಯಪೂರ್ವಕವಾಗಿ ಈ ರಾಜ ಜಯಸಿಂಗನು ಇವನನ್ನ ಒತ್ತಾಯಪೂರ್ವಕವಾಗಿ ಮೊಘಲರ ಒಂದು ಆಸ್ಥಾನದ ರಾಜಧಾನಿಯಾಗಿರ್ತಕ್ಕಂಥ ಆಗ್ರಾಕ್ಕೆ ಅವನನ್ನ ಕರೆದುಕೊಂಡು ಹೋಗ್ತಾರ. ಅಲ್ಲಿ ಸೆರೆಮನಿಯಲ್ಲಿ ಇಡ್ತಾರ, ಅವಮಾನಗೊಳಿಸಿದ್ರೂ ಕೂಡ ಶಿವಾಜಿ ತನ್ನ ಆತ್ಮಸ್ಥೈರ್ಯವನ್ನ ಗೆಡದೆ ಅತ್ಯಂತ ಧೈರ್ಯ ಪರಾಕ್ರಮದಿಂದ ಅಲ್ಲಿ ಶಿವಾಜಿಯು ಮೊಘಲರ ಒಂದು ಔರಂಗಜೇಬನ ಒಂದು ಸಿಟ್ಟಿನಿಂದ ಅಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರ ಅನಾರೋಗ್ಯದ ಒಂದು ನೆಪ ಮಾಡಿಕೊಂಡು ಬುಟ್ಟಿಂದ ಹಣ್ಣುಗಳನ್ನ ಬುಟ್ಟಿ ತುಂಬಿ ಒಯ್ತಿರ್ತಕ್ಕಂತಹ ಒಂದು ಬುಟ್ಟಿಗಳಲ್ಲಿ, ದೊಡ್ಡ ದೊಡ್ಡ ಬುಟ್ಟಿಗಳಲ್ಲಿ ಆತ ಏನ್ ಮಾಡ್ತಾನ ಅಂತಂದ್ರ ಕುಳ್ಳನಾಗಿರ್ತಾನ ಶಿವಾಜಿ. ಹೀಗೆ ಕುಳ್ಳಗಿರ್ತಕ್ಕಂಥ ಶಿವಾಜಿ ಮತ್ತು ಸಂಭಾಜಿ ಇಬ್ರು ಕೂಡಿ ಹಣ್ಣುಗಳನ್ನು ಹೊತ್ತುಕೊಂಡು ಒಯ್ತಿರ್ತಕ್ಕಂಥ ಬುಟ್ಟಿಗಳಲ್ಲಿ ಅಡಗಿಕೊಳ್ತಾರ. ಅಡಗಿಕೊಂಡು ತನ್ನ ಒಂದು ಸಾಮ್ರಾಜ್ಯಕ್ಕೆ ಸೇರ್ಪಡೆ ಆಗ್ತಾರ. ಈ ರೀತಿಯಾಗಿ ಅತ್ಯಂತ ಧೈರ್ಯ ಮತ್ತು ಜಾಣ್ಮೆಯಿಂದ ಇವರಿಬ್ರು ಸಂಭಾಜಿ ಮತ್ತು ಶಿವಾಜಿ ಇಲ್ಲಿ ಔರಂಗಜೇಬನ ಒಂದು ಆಸ್ಥಾನದಿಂದ, ಸೆರೆಮನಿಯಿಂದ ಅಲ್ಲಿ ಪಾರಾಗ್ತಾರ. ಅತ್ಯಂತ ಚಾಣಾಕ್ಷತನದಿಂದ ಪಾರಾಗಿ ಮುಂದೆ ವೇಷವನ್ನ ಧರಿಸಿ, ಸನ್ಯಾಸಿ ಅಥವಾ ಭಿಕ್ಷುಕನ ವೇಷವನ್ನ ಧರಿಸಿಕೊಂಡು ತನ್ನ ಒಂದು ಸಾಮ್ರಾಜ್ಯಕ್ಕೆ ಮರಳುತ್ತಾರ. ಅಲ್ಲಿ ಎಲ್ಲ ರೀತಿಯಲ್ಲಿ 2-3 ವರ್ಷಗಳ ಕಾಲ ಅಲ್ಲಿ ಆಡಳಿತದ ಒಂದು ಸೂತ್ರವನ್ನ ಸುಸಂಘಟಿತಗೊಳಿಸಿಕೊಂಡು ಮುಂದ ಪುನಃ ಮೊಘಲರ ವಿರುದ್ಧ 2 ಬಾರಿ ದಾಳಿ ಮಾಡ್ತಾನ ಶಿವಾಜಿ. ಆಗ ತಾನು ಮೊಘಲರಿಗೆ ಬಿಟ್ಟುಕೊಟ್ಟಿರ್ತಕ್ಕಂಥ ಎಲ್ಲ ಕೋಟೆಗಳನ್ನ ಏನ್ ಮಾಡ್ತಾನಪ್ಪ ಅಂತಂದ್ರ ವಶಪಡಿಸಿಕೊಳ್ತಾನ. ಹೀಗೆ ತಾನು ಎಲ್ಲ ಕೋಟೆಗಳನ್ನ ವಶಪಡಿಸಿಕೊಂಡು ಕೊನೆಗೆ ಶಿವಾಜಿ ಈ ರೀತಿಯಾಗಿ ಆದಿಲ್ ಶಾಹಿ ಮತ್ತು ಮೊಘಲರ ವಿರುದ್ಧ ಅವರಿಗೆ ಸರಿಸಾಟಿಯಾಗಿ ಹೋರಾಟ ಮಾಡತಕ್ಕಂತಹ ಹಿಂದ್ವಿ ಸಾಮ್ರಾಜ್ಯದ ಸ್ಥಾಪನೆಯ ಗುರಿಯನ್ನ ನನಸಾಗುವಲ್ಲಿ ಯಾರು ಯಶಸ್ವಿ ಆಗ್ತಾರಪ್ಪ ಅಂತಂದ್ರ ಈ ಮರಾಠ ಯೋಧ. ಯಾರು ಅಂತಂದ್ರ ವೀರ ಸಾಮ್ರಾಟ ಶಿವಾಜಿ. ಹೀಗೆ ಶಿವಾಜಿ ಈ ರೀತಿಯಾಗಿ ಆತನ ಒಂದು ಕೊನೆಯ ಒಂದು ಔರಂಗಜೇಬನನ್ನ ನಿಗ್ರಹಿಸಲಿಕ್ಕೆ ಕೊನೆಗೆ ಸಾಧ್ಯ ಆಗಂಗಿಲ್ಲ. ಔರಂಗಜೇಬನಿಗೆ ಶಿವಾಜಿಯನ್ನ ನಿಗ್ರಹಿಸಲಿಕ್ಕೆ ಕೊನೆಗೆ ಸಾಧ್ಯವಾಗದೆ ಆತ ಸೋಲನ್ನು ಅನುಭವಿಸ್ತಾನ. ಕೊನೆಗೆ ಆತನ ಒಂದು ಕಿರೀಟ ಧಾರಣೆ ಅಂತಂದ್ರೆ ಸಾಮಾನ್ಯ ಶಕ 1674ರಲ್ಲಿ ರಾಯಗಢ್ ಎಂಬಲ್ಲಿ ಅತ್ಯಂತ ವೈದಿಕ ವಿಧಿವಿಧಾನಗಳ ಮೂಲಕ ಆತನ ಒಂದು ಕಿರೀಟ ಧಾರಣೆ ನೆರವೇರುತ್ತಿ. ಹೀಗೆ ಈತನ ಒಂದು ಕಿರೀಟ ಧಾರಣೆ ನಂತರ ಈತನಿಗೆ ಛತ್ರಪತಿ ಎಂಬ ಬಿರುದು ಕೂಡ ಏನಾಗ್ತದೆ ಅಂತಂದ್ರ ಲಭ್ಯ ಆಗ್ತತಿ. ಹೀಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ ಹೇಳಿ ಇಲ್ಲಿ ಆತನ ಒಂದು ಕಿರೀಟ ಧಾರಣೆಯ ಮುಖಾಂತರ ಈತನನ್ನ ಛತ್ರಪತಿ ಶಿವಾಜಿ ಅಂತ ಹೇಳಿ ಘೋಷಣೆಯನ್ನ ಎಲ್ಲ ಮರಾಠರು ಕೂಡಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಟ್ಟಾರೆಯಾಗಿ ವೈಭವ ಮತ್ತು ವೈದಿಕ ವಿಧಿವಿಧಾನಗಳ ಮುಖಾಂತರ 1674ರಲ್ಲಿ ರಾಯಗಢ್ ಎಂಬಲ್ಲಿ ತನ್ನ ಕಿರೀಟ ಧಾರಣೆ ನೆರವೇರಿಸಿದ ನಂತರ ಈತ ಕೊನೆಯ ದಿನಗಳು ಸಾಮಾನ್ಯ ಶಕ 1680ರಲ್ಲಿ ತನ್ನ ಒಂದು 53ನೇ ವಯಸ್ಸಿನಲ್ಲಿ ಈತ ಮರಣ ಹೊಂತಾನ. ಅಂದ್ರ ಇಷ್ಟೊಂದು ಪರಾಕ್ರಮ, ಇಷ್ಟೊಂದು ಸಾಹಸಮಯ ವೃತ್ತಿಯನ್ನ ಹೊಂದಿರತಕ್ಕಂತಹ ಈ ಕುಳ್ಳಗಿದ್ರೂ ಕೂಡ ಇಷ್ಟೊಂದು ಪರಾಕ್ರಮದ ನೀತಿಯನ್ನ ಅನುಸರಿಸ್ತಾ ಇಡೀ ಒಂದು ನಮ್ಮ ಭಾರತದ ಇತಿಹಾಸದಲ್ಲಿ ತನ್ನದೇ ಆದಂತಹ ಒಂದು ಹಿಂದೂ ಸಾಮ್ರಾಜ್ಯದ ಒಂದು ರಕ್ಷಣೆ, ಧರ್ಮ ಮತ್ತು ಸಂಸ್ಕೃತಿಯನ್ನ ಬೆಳೆಸಬೇಕು, ಸಂಸ್ಕೃತಿಯ ಒಂದು ರಕ್ಷಣೆಗಾಗಿ ಏಳಿಗೆಗೆ ಬಂದಿರತಕ್ಕಂತಹ ಮರಾಠ ಸಾಮ್ರಾಟ ಈ
ಶಿವಾಜಿಯ ಬಗ್ಗೆ ಇಲ್ಲಿ ಇನ್ನೂ ಕೂಡ ಹಲವಾರು ವರ್ಷಗಳ ಕಾಲ ಆತ ಉಳಿಬೇಕಾಗಿತ್ತು. ಆದರೆ ಹಲವಾರು ಕಾರಣಾಂತರಗಳಿಂದ ಆತ 1680ರಲ್ಲಿ ಕಿರೀಟಧಾರಣ ಮಹೋತ್ಸವದ ಕೆಲವು ವರ್ಷಗಳಲ್ಲಿ ಆತ ಅನಾರೋಗ್ಯಕ್ಕೆ ಒಳಗಾಗಿ ಮರಣ ಹೊಂದಬೇಕಾಯಿತು. ಹೀಗೆ ಮೊಘಲರ ಜೊತೆ ಸೇರ್ಕೋತಾರೆ. ಯಾರು ಅಂತಂದ್ರೆ ಈತನ ಮಗ ಸಂಭಾಜಿ ಮತ್ತು ಯಶುಬಾಯಿ, ಅವನ ಹೆಂಡತಿ ಯಶುಬಾಯಿ 1 ವರ್ಷಗಳ ಕಾಲ ಅಥವಾ 2 ವರ್ಷಗಳ ಕಾಲ ಮೊಘಲರ ಗವರ್ನರ್ ಆಗಿರ್ತಕ್ಕಂಥ ದಿಲೇರ್ ಖಾನ್ ಎಂಬ ಒಂದು ಗವರ್ನರ್ನ ಕಡೆ ಸೇರ್ಪಡೆ ಮಾಡ್ತಾರೆ. ಈ ರೀತಿಯಾಗಿ ಅಂತಹ ಸಂದರ್ಭದಲ್ಲಿ ಹಲವಾರು ಮೊಘಲರ ದಾಳಿಗಳನ್ನ ಮರಾಠ ಸಾಮ್ರಾಜ್ಯ ಎದುರಿಸಬೇಕಾಗ್ತದೆ. ಈ ರೀತಿಯಾಗಿ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಿಂದ ಮತ್ತಷ್ಟು ಅನಾರೋಗ್ಯಕ್ಕೆ ಒಳಗಾಗಿ ಬಹು ಬೇಗನೆ 1680ರಲ್ಲಿಯೇ ಶಿವಾಜಿ ಏನಾಗ್ತಾನ ಅಂತಂದ್ರೆ ಮರಣ ಹೊಂತಾನ ಅನ್ನೋದನ್ನ ಇಲ್ಲಿ ನಾವು ಹೇಳ್ಬೋದು. ಹೀಗೆ ಇಷ್ಟೊಂದು ವಿಶಾಲ ಸಾಮ್ರಾಜ್ಯವನ್ನ ಅಂದ್ರೆ ಒಟ್ಟಾರೆಯಾಗಿ ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ಮೊಘಲ್ ಮತ್ತು ಆದಿಲ್ ಶಾಹಿಗಳ ಒಂದು ಅವರ ವಿರುದ್ಧ ದಾಳಿಯನ್ನ ಮಾಡ್ತಾ ವಿಶಾಲ ಸಾಮ್ರಾಜ್ಯವನ್ನ ಕಟ್ಟಿರ್ತಕ್ಕಂತಹ ಶಿವಾಜಿ ಆತನ ಒಂದು ಸಾಧನೆಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಇಲ್ಲಿ ತಿಳ್ಕೊಂಡ್ವಿ. ಇನ್ನು ಮುಂದಿನ ಒಂದು